ರಾತ್ರಿ 12 ಗಂಟೆ ದಾಟಿತ್ತು. ಮಳೆ ಹನಿಗಳು ಕಿಟಕಿಯ ಗಾಜಿನ ಮೇಲೆ ಬಡಿದುಕೊಳ್ಳುತ್ತಿದ್ದವು. ತನ್ನ ಮೊಬೈಲ್ ಪರದೆಯತ್ತ ನೋಡುತ್ತಿದ್ದ ಅನುಷ್ಕಾಳ ಕೈಗಳು ನಡುಗುತ್ತಿದ್ದವು. ಅವಳ ಕಣ್ಣಲ್ಲಿ ಕಣ್ಣೀರು ತುಂಬಿತ್ತು. ಪರದೆಯ ಮೇಲೆ ಕಾಣಿಸುತ್ತಿದ್ದ ಒಂದು ಫೋಟೋ ಅವಳ ಇಡೀ ಬದುಕನ್ನು ತಲೆಕೆಳಗಾಗಿ ಮಾಡಿತ್ತು. ಆ ಫೋಟೋದಲ್ಲಿ ಅವಳು ಪ್ರೀತಿಸುತ್ತಿದ್ದ ವ್ಯಕ್ತಿ ತನ್ನ ಹೆಂಡತಿ ಮತ್ತು ಚಿಕ್ಕ ಮಗುವಿನ ಜೊತೆ ನಗುತ್ತಾ ನಿಂತಿದ್ದ. ಇದು ಹೇಗೆ ಸಾಧ್ಯ ಎಂದು ಅವಳು ತನ್ನಷ್ಟಕ್ಕೆ ತಾನೇ ಪಿಸುಗುಟ್ಟಿದಳು. ಅವಳ ಹೃದಯ ಬಡಿತ ಹೆಚ್ಚಾಗುತ್ತಿತ್ತು, ಉಸಿರಾಟ ಭಾರವಾಗುತ್ತಿತ್ತು, ಏಕೆಂದರೆ ಅವಳು ಪ್ರೀತಿಸಿದ ವ್ಯಕ್ತಿ ಸಾಮಾನ್ಯ ವ್ಯಕ್ತಿಯಲ್ಲ, ಅವನು ಈಗಾಗಲೇ ಮದುವೆಯಾದ ಗಂಡಸು. ಆದರೆ ಈ ಪ್ರೀತಿ ಹೇಗೆ ಆರಂಭವಾಯಿತು? ಅದು ತಪ್ಪಾಗಿದ್ದರೂ ಏಕೆ ಅವಳ ಮನಸ್ಸು ಅದರಿಂದ ಹೊರಬರಲಿಲ್ಲ? ಮತ್ತು ಆ ಫೋಟೋ ನೋಡಿದ ನಂತರ ಅವಳು ತೆಗೆದುಕೊಂಡ ನಿರ್ಧಾರ ಏನು? ಅದರ ಉತ್ತರವೇ ಈ ಕತೆ. ಅನುಷ್ಕಾ 25 ವರ್ಷದ ಸುಂದರ, ಬುದ್ಧಿವಂತ ಯುವತಿ. ಕಾಲೇಜು ಮುಗಿಸಿ ಬೆಂಗಳೂರಿನ ದೊಡ್ಡ ಸಂಸ್ಥೆಯಲ್ಲಿ ಕೆಲಸಕ್ಕೆ ಸೇರಿದ್ದಳು. ಚಿಕ್ಕ ಊರಿನಿಂದ ಬಂದಿದ್ದ ಅವಳಿಗೆ ದೊಡ್ಡ ನಗರವೇ ಹೊಸ ಜಗತ್ತಾಗಿತ್ತು. ಅವಳ ಕನಸುಗಳು ದೊಡ್ಡದಾಗಿದ್ದವು, ಜೀವನದ ಬಗ್ಗೆ ಅವಳಿಗೆ ಅಪಾರ ನಿರೀಕ್ಷೆಗಳಿದ್ದವು. ಮೊದಲ ಕೆಲವು ತಿಂಗಳು ಎಲ್ಲವೂ ಚೆನ್ನಾಗಿಯೇ ಸಾಗಿತು. ಆದರೆ ಹೊಸ ನಗರ, ಹೊಸ ಜನರು, ಏಕಾಂತದ ಜೀವನ ನಿಧಾನವಾಗಿ ಅವಳ ಮನಸ್ಸನ್ನು ಕಾಡತೊಡಗಿತು. ಆ ಸಮಯದಲ್ಲೇ ಅವಳ ಜೀವನಕ್ಕೆ ಪ್ರವೇಶಿಸಿದ ವ್ಯಕ್ತಿ ರಾಘವ. ರಾಘವ ಆ ಸಂಸ್ಥೆಯ ಹಿರಿಯ ವ್ಯವಸ್ಥಾಪಕ, 40ಕ್ಕೆ ಸಮೀಪಿಸುತ್ತಿದ್ದ ವಯಸ್ಸು, ಶಾಂತ ಸ್ವಭಾವ, ಎಲ್ಲರ ಜೊತೆ ಗೌರವದಿಂದ ಮಾತನಾಡುವ ಗುಣ, ಕೆಲಸದಲ್ಲಿ ಪರಿಣತಿ, ಅವನ ಬಗ್ಗೆ ಕಚೇರಿಯಲ್ಲಿ ಎಲ್ಲರಿಗೂ ಗೌರವವಿತ್ತು. ಮೊದಲ ಬಾರಿ ಅನುಷ್ಕಾ ಅವನನ್ನು ನೋಡಿದಾಗ ಯಾವುದೇ ವಿಶೇಷ ಭಾವನೆ ಮೂಡಿರಲಿಲ್ಲ. ಆದರೆ ಒಂದು ದಿನ ಅವಳು ಮಾಡಿದ ದೊಡ್ಡ ತಪ್ಪಿನಿಂದ ಕತೆ ಬದಲಾಗತೊಡಗಿತು. ಒಂದು ಮಹತ್ವದ ಯೋಜನೆಯಲ್ಲಿ ಅವಳಿಂದ ತಪ್ಪು ಆಗಿತ್ತು. ಹಿರಿಯ ಅಧಿಕಾರಿಗಳು ಅವಳ ಮೇಲೆ ಕೋಪಗೊಂಡಿದ್ದರು. ಆಗ ರಾಘವ ಅವಳ ಪರವಾಗಿ ನಿಂತಿದ್ದ. ತಪ್ಪು ಎಲ್ಲರಿಂದಲೂ ಆಗುತ್ತದೆ, ಅವಕಾಶ ಕೊಡಿ ಎಂದು ಅವನು ಹೇಳಿದ್ದ. ಆ ದಿನ ಅನುಷ್ಕಾಳ ಮನಸ್ಸಿನಲ್ಲಿ ಅವನ ಬಗ್ಗೆ ಗೌರವ ಹುಟ್ಟಿತು. ನಂತರ ನಿಧಾನವಾಗಿ ಅವರ ನಡುವೆ ಮಾತುಕತೆ ಹೆಚ್ಚಾಯಿತು. ಮೊದಲು ಕೆಲಸದ ವಿಷಯ, ನಂತರ ಜೀವನದ ವಿಷಯ, ಆಮೇಲೆ ಕನಸುಗಳು, ಆಮೇಲೆ ಭಯಗಳು. ಅನುಷ್ಕಾಗೆ ಆಶ್ಚರ್ಯವಾಗುತ್ತಿತ್ತ. ತನ್ನ ಮನಸ್ಸಿನ ಮಾತುಗಳನ್ನು ಇಷ್ಟು ಸುಲಭವಾಗಿ ಅರ್ಥಮಾಡಿಕೊಳ್ಳುವ ವ್ಯಕ್ತಿಯನ್ನು ಅವಳು ಮೊದಲ ಬಾರಿಗೆ ನೋಡುತ್ತಿದ್ದಳು. ರಾಘವ ಕೂಡ ಅವಳನ್ನು ಪ್ರೋತ್ಸಾಹಿಸುತ್ತಿದ್ದ. ನೀನು ತುಂಬಾ ಪ್ರತಿಭಾವಂತಳು, ನಿನ್ನನ್ನು ನೀನೇ ಕಡಿಮೆ ಅಂದಾಜು ಮಾಡಿಕೊಳ್ಳಬೇಡ. ಈ ಒಂದು ವಾಕ್ಯವೇ ಅನುಷ್ಕಾಳ ಮನಸ್ಸಿನಲ್ಲಿ ಆಳವಾಗಿ ಉಳಿಯಿತು. ದಿನಗಳು ಕಳೆಯುತ್ತಾ ಹೋದವು. ಒಂದು ದಿನ ಕಚೇರಿಯ ಹೊರಗೆ ಮಳೆಯಲ್ಲಿ ಸಿಲುಕಿದ್ದ ಅನುಷ್ಕಾಳಿಗೆ ರಾಘವ ಕಾರಿನಲ್ಲಿ ಲಿಫ್ಟ್ ಕೊಟ್ಟ. ಆ ಚಿಕ್ಕ ಪ್ರಯಾಣದಲ್ಲಿ ಇಬ್ಬರೂ ತುಂಬಾ ಮಾತನಾಡಿದರು. ಅನುಷ್ಕಾ ನಕ್ಕಳು, ರಾಘವ ಕೂಡ ಹಲವು ದಿನಗಳ ನಂತರ ಮನಸಾರೆ ನಕ್ಕ. ಅದೇ ಕ್ಷಣದಲ್ಲಿ ಏನೋ ಬದಲಾಗಿತ್ತು, ಆದರೆ ಅನುಷ್ಕಾಳಿಗೆ ಗೊತ್ತಿರಲಿಲ್ಲ. ರಾಘವ ಈಗಾಗಲೇ ಮದುವೆಯಾಗಿದ್ದ. ಅವನ ಹೆಂಡತಿ ದೀಪಾ ಮತ್ತು 7 ವರ್ಷದ ಮಗ ಆದಿತ್ಯ ಇದ್ದರು. ಆ ವಿಷಯವನ್ನು ಅವನು ಮರೆಮಾಚಿರಲಿಲ್ಲ. ಆದರೆ ಅವನು ತನ್ನ ಕುಟುಂಬದ ಬಗ್ಗೆ ಹೆಚ್ಚು ಮಾತನಾಡುತ್ತಿರಲಿಲ್ಲ. ಒಂದು ದಿನ ಧೈರ್ಯ ಮಾಡಿ ಅನುಷ್ಕಾ ಕೇಳಿದಳು, ಸರ್, ನಿಮ್ಮ ಹೆಂಡತಿ ಬಗ್ಗೆ ಎಂದು ಹೇಳುವುದಿಲ್ಲವಲ್ಲ? ರಾಘವ ಸ್ವಲ್ಪ ಹೊತ್ತು ಮೌನವಾಗಿದ್ದ. ನಂತರ ನಿಧಾನವಾಗಿ ಹೇಳಿದ, ನಮ್ಮ ಸಂಬಂಧ ಮೊದಲಿನಂತಿಲ್ಲ. ಆ ಉತ್ತರ ಅನುಷ್ಕಾಳ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳನ್ನು ಹುಟ್ಟಿಸಿತು. ಆದರೆ ಅವಳು ಮುಂದೆ ಏನೂ ಕೇಳಲಿಲ್ಲ. ಆ ದಿನದಿಂದ ಅವಳ ಮನಸ್ಸು ವಿಚಿತ್ರವಾಗಿ ವರ್ತಿಸಲು ಆರಂಭಿಸಿತು. ರಾಘವ ಕಚೇರಿಗೆ ಬಂದರೆ ಸಂತೋಷ, ಅವನು ಬರದಿದ್ದರೆ ಖಾಲಿತನ. ಅವನು ಮಾತನಾಡಿದರೆ ದಿನವೇ ಚೆನ್ನಾಗಿರುವಂತೆ, ಮಾತನಾಡದಿದ್ದರೆ ಬೇಸರ. ತಾನು ಯಾವ ದಾರಿಯಲ್ಲಿ ಸಾಗುತ್ತಿದ್ದೇನೆ ಎಂಬುದು ಅವಳಿಗೆ ಗೊತ್ತಾಗುತ್ತಿತ್ತು. ಆದರೆ ಮನಸ್ಸು ಕೇಳುತ್ತಿರಲಿಲ್ಲ. ಒಂದು ಸಂಜೆ ಅವಳ ಸ್ನೇಹಿತೆ ಶ್ರುತಿ ನೇರವಾಗಿ ಕೇಳಿದಳು, ನಿನಗೆ ರಾಘವ ಸರ್ ಮೇಲೆ ಪ್ರೀತಿಯಾಗಿದೆಯಾ? ಅನುಷ್ಕಾ ಬೆಚ್ಚಿಬಿದ್ದಳು. ಉತ್ತರ ಕೊಡಲಿಲ್ಲ. ಆದರೆ ಮೌನವೇ ಉತ್ತರವಾಗಿತ್ತು. ಅನುಷ್ಕಾ, ಅವರು ಮದುವೆಯಾದವರು ಎಂದು ಶ್ರುತಿ ಎಚ್ಚರಿಸಿದಳು. ಆ ಮಾತು ಅವಳಿಗೆ ನೋವು ಕೊಟ್ಟಿತು. ಯಾಕೆಂದರೆ ಅದೇ ಸತ್ಯ. ಆ ರಾತ್ರಿ ಅವಳು ನಿದ್ರೆ ಮಾಡಲಿಲ್ಲ. ತನ್ನ ಮನಸ್ಸಿನ ಜೊತೆ ಹೋರಾಡುತ್ತಲೇ ಇತ್ತು. ಆದರೆ ಪ್ರೀತಿ ಎಂಬುದು ಕೆಲವೊಮ್ಮೆ ಸರಿಯೇ ತಪ್ಪೇ ಎಂಬುದನ್ನು ಕೇಳುವುದಿಲ್ಲ, ಅದು ಸುಮ್ಮನೆ ಹುಟ್ಟಿಬಿಡುತ್ತದೆ. ದಿನಗಳು ಸಾಗಿದವು. ರಾಘವ ಮತ್ತು ಅನುಷ್ಕಾಳ ಸ್ನೇಹ ಇನ್ನಷ್ಟು ಗಾಢವಾಯಿತು. ಒಬ್ಬರಿಲ್ಲದೆ ಇನ್ನೊಬ್ಬರಿಗೆ ದಿನವೇ ಅಪೂರ್ಣ ಎನ್ನಿಸುವ ಸ್ಥಿತಿ ಬಂದಿತು. ಆದರೆ ಇಬ್ಬರೂ ತಮ್ಮ ಭಾವನೆಗಳನ್ನು ಬಾಯಿಬಿಟ್ಟು ಹೇಳಿರಲಿಲ್ಲ. ಒಂದು ದಿನ ಕಂಪನಿಯ ಕಾರ್ಯಕ್ರಮಕ್ಕಾಗಿ ಇಬ್ಬರೂ ಹೊರನಗರಕ್ಕೆ ಹೋಗಬೇಕಾಯಿತು. ರಾತ್ರಿ ಕಾರ್ಯಕ್ರಮ ಮುಗಿದ ನಂತರ ಹೋಟೆಲ್ನ ತೋಟದಲ್ಲಿ ಇಬ್ಬರೂ ಕುಳಿತಿದ್ದರು. ತಂಪಾದ ಗಾಳಿ ಬೀಸುತ್ತಿತ್ತು. ಬಹಳ ಹೊತ್ತು ಯಾರೂ ಮಾತನಾಡಲಿಲ್ಲ. ಕೊನೆಗೆ ರಾಘವ ಹೇಳಿದ, ಕೆಲವೊಮ್ಮೆ ಜೀವನ ನಮಗೆ ಬೇಕಾದ ರೀತಿಯಲ್ಲಿ ನಡೆಯುವುದಿಲ್ಲ. ಅನುಷ್ಕಾ ಅವನತ್ತ ನೋಡಿದಳು, ನಿಮಗೆ ಸಂತೋಷ ಇಲ್ಲವೇ?
ರಾಘವ ನಗುಮುಖದಲ್ಲಿ ನೋವನ್ನು ಮರೆಮಾಚಿದ. ಇದೆ, ಆದರೆ ಎಲ್ಲವೂ ಇಲ್ಲ. ಆ ಉತ್ತರ ಕೇಳಿದ ಕ್ಷಣದಲ್ಲಿ ಅನುಷ್ಕಾಳ ಹೃದಯ ಇನ್ನಷ್ಟು ಅವನತ್ತ ಸೆಳೆಯಲ್ಪಟ್ಟಿತು. ಆದರೆ ಅದೇ ಸಮಯದಲ್ಲಿ ಅವಳ ಜೀವನದ ದೊಡ್ಡ ಆಘಾತ ಹತ್ತಿರ ಬರುತ್ತಿತ್ತು. ಒಂದು ವಾರದ ನಂತರ ಕಚೇರಿಯೊಬ್ಬ ಸಿಬ್ಬಂದಿ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಕುಟುಂಬದ ಫೋಟೋ ಹಂಚಿಕೊಂಡ. ಆ ಫೋಟೋದಲ್ಲಿ ರಾಘವ, ದೀಪಾ ಮತ್ತು ಆದಿತ್ಯ ತುಂಬಾ ಸಂತೋಷದಿಂದ ಕಾಣುತ್ತಿದ್ದರು. ಅದನ್ನು ನೋಡಿ ಅನುಷ್ಕಾಳ ಮನಸ್ಸು ಗೊಂದಲಕ್ಕೊಳಗಾಯಿತು. ಅವನು ಹೇಳಿದಂತೆ ಸಂಬಂಧ ಹಾಳಾಗಿರುವಂತೆ ಕಾಣುತ್ತಿರಲಿಲ್ಲ. ಆ ಕುತೂಹಲ ನಿಧಾನವಾಗಿ ಅನುಮಾನವಾಗಿ ಬದಲಾಯಿತು. ಅವಳು ಸತ್ಯ ತಿಳಿಯಲು ನಿರ್ಧರಿಸಿದಳು. ಒಂದು ದಿನ ಯಾರಿಗೂ ಹೇಳದೆ ರಾಘವನ ಮನೆಯ ಬಳಿಗೆ ಹೋದಳು. ಅಲ್ಲಿ ಅವಳು ಕಂಡ ದೃಶ್ಯ ಅವಳನ್ನು ಸಂಪೂರ್ಣ ಕಂಗಾಲು ಮಾಡಿತು. ರಾಘವ ತನ್ನ ಮಗನ ಜೊತೆ ಆಟವಾಡುತ್ತಿದ್ದ, ದೀಪಾ ನಗುತ್ತಾ ಅವರನ್ನು ನೋಡುತ್ತಿದ್ದಳು. ಆ ಕುಟುಂಬದಲ್ಲಿ ಸಮಸ್ಯೆಯೇ ಕಾಣುತ್ತಿರಲಿಲ್ಲ. ಅನುಷ್ಕಾಳ ಕಣ್ಣುಗಳಲ್ಲಿ ನೀರು ತುಂಬಿತು. ಹಾಗಾದರೆ ನಾನು ಏನು ಎಂದು ಅವಳು ತನ್ನಷ್ಟಕ್ಕೆ ತಾನೇ ಕೇಳಿಕೊಂಡಳು. ಆದರೆ ಇನ್ನೂ ದೊಡ್ಡ ಸತ್ಯ ಬಾಕಿಯಿತ್ತು. ಕೆಲವು ದಿನಗಳ ನಂತರ ದೀಪಾ ಸ್ವತಃ ಅನುಷ್ಕಾಳನ್ನು ಭೇಟಿ ಮಾಡಲು ಬಂದಳು. ಅನುಷ್ಕಾ ಬೆಚ್ಚಿಬಿದ್ದಳು. ದೀಪಾಳ ಮುಖದಲ್ಲಿ ಕೋಪ ಇರಲಿಲ್ಲ, ಬೇಸರ ಮಾತ್ರ ಇತ್ತು. ನನಗೆ ಎಲ್ಲವೂ ಗೊತ್ತು ಎಂದು ದೀಪಾ ಶಾಂತವಾಗಿ ಹೇಳಿದಳು. ಅನುಷ್ಕಾಳ ಹೃದಯ ನಿಂತಂತಾಯಿತು. ನಾನು ನಿಮ್ಮಿಬ್ಬರನ್ನು ದೂಷಿಸಲು ಬಂದಿಲ್ಲ ಎಂದಳು ದೀಪಾ. ಆದರೆ ಒಂದು ಸತ್ಯ ಹೇಳಬೇಕು. ಅನುಷ್ಕಾ ಮೌನವಾಗಿದ್ದಳು. ದೀಪಾಳ ಕಣ್ಣುಗಳಲ್ಲಿ ಕಣ್ಣೀರು ಮಿನುಗುತ್ತಿತ್ತು. ನಾನು ಮತ್ತು ರಾಘವ ಕಳೆದ 2 ವರ್ಷಗಳಿಂದ ದೂರವಾಗಿದ್ದೇವೆ, ಆದರೆ ನಮ್ಮ ಮಗನಿಗಾಗಿ ಒಟ್ಟಿಗೆ ಬದುಕಲು ಪ್ರಯತ್ನಿಸುತ್ತಿದ್ದೇವೆ. ಆ ಮಾತು ಕೇಳಿ ಅನುಷ್ಕಾ ಆಶ್ಚರ್ಯಗೊಂಡಳು. ದೀಪಾ ಮುಂದುವರಿಸಿದಳು, ರಾಘವ ಕೆಟ್ಟ ವ್ಯಕ್ತಿಯಲ್ಲ, ಆದರೆ ಅವನು ತುಂಬಾ ಒಂಟಿಯಾಗಿದ್ದಾನೆ. ಆ ದಿನ ಅನುಷ್ಕಾಳ ಮನಸ್ಸು ಮತ್ತಷ್ಟು ಗೊಂದಲಕ್ಕೊಳಗಾಯಿತು. ಯಾರೂ ಸಂಪೂರ್ಣ ತಪ್ಪಿತಸ್ಥರಲ್ಲ, ಯಾರೂ ಸಂಪೂರ್ಣ ನಿರಪರಾಧಿಗಳಲ್ಲ. ಅವಳು ಯಾವ ನಿರ್ಧಾರ ತೆಗೆದುಕೊಳ್ಳಬೇಕು? ಒಂದೆಡೆ ಅವಳ ಪ್ರೀತಿ, ಇನ್ನೊಂದೆಡೆ ಒಂದು ಕುಟುಂಬ. ದಿನದಿಂದ ದಿನಕ್ಕೆ ಈ ಹೋರಾಟ ಹೆಚ್ಚಾಗುತ್ತಿತ್ತು. ಕೊನೆಗೆ ಒಂದು ರಾತ್ರಿ ರಾಘವ ಅವಳನ್ನು ಭೇಟಿಯಾದ. ಅನುಷ್ಕಾ, ನಾನು ನಿನ್ನನ್ನು ಇಷ್ಟಪಡುತ್ತೇನೆ ಎಂದ. ಆ ಮಾತು ಕೇಳಲು ಅವಳು ಬಹಳ ದಿನಗಳಿಂದ ಕಾಯುತ್ತಿದ್ದಳು. ಆದರೆ ಆ ಕ್ಷಣದಲ್ಲಿ ಅವಳ ಮುಖದಲ್ಲಿ ಸಂತೋಷ ಕಾಣಿಸಲಿಲ್ಲ, ಬದಲಿಗೆ ಕಣ್ಣೀರು ಹರಿಯಿತು. ನಾನು ಕೂಡ ನಿಮ್ಮನ್ನು ಪ್ರೀತಿಸುತ್ತೇನೆ ಎಂದು ಅವಳು ಹೇಳಿದಳು. ರಾಘವ ನಗುತ್ತಿದ್ದ, ಆದರೆ ಮುಂದಿನ ಕ್ಷಣ ಅವಳ ಮಾತು ಅವನನ್ನು ಬೆಚ್ಚಿಬೀಳಿಸಿತು. ಅದಕ್ಕಾಗಿಯೇ ನಾನು ನಿಮ್ಮ ಜೀವನದಿಂದ ದೂರ ಹೋಗುತ್ತಿದ್ದೇನೆ. ಏನು? ನಿಮ್ಮನ್ನು ಕಳೆದುಕೊಳ್ಳುವುದು ನನಗೆ ನೋವು, ಆದರೆ ಒಂದು ಮಗುವಿನ ತಂದೆಯನ್ನು ಕಳಿಸುವಷ್ಟು ಸ್ವಾರ್ಥಿಯಾಗಲು ನನಗೆ ಆಗುವುದಿಲ್ಲ. ರಾಘವ ಮೌನವಾಗಿ ಬಿಟ್ಟ. ಅನುಷ್ಕಾಳ ಕಣ್ಣುಗಳಲ್ಲಿ ಕಣ್ಣೀರು ಧಾರೆಯಾಗಿ ಹರಿಯುತ್ತಿತ್ತು. ಪ್ರೀತಿ ಎಂದರೆ ಯಾವಾಗಲೂ ಪಡೆಯುವುದಲ್ಲ, ಕೆಲವೊಮ್ಮೆ ಬಿಡುವುದು ಪ್ರೀತಿಯೇ. ಆ ರಾತ್ರಿ ಇಬ್ಬರೂ ಅತ್ತರು, ಆದರೆ ಯಾರೂ ಒಬ್ಬರ ಕೈ ಹಿಡಿಯಲಿಲ್ಲ. ಕೆಲವು ದಿನಗಳ ನಂತರ ಅನುಷ್ಕಾ ಕೆಲಸ ಬದಲಾಯಿಸಿ ಬೇರೆ ನಗರಕ್ಕೆ ತೆರಳಿದಳು, ಯಾರಿಗೂ ಏನೂ ಹೇಳದೆ. ರಾಘವ ಮತ್ತೆ ತನ್ನ ಕುಟುಂಬದ ಕಡೆ ಗಮನ ಹರಿಸಲು ಆರಂಭಿಸಿದ. ದೀಪಾ ಕೂಡ ತಮ್ಮ ಸಂಬಂಧವನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸಿದಳು. ತಿಂಗಳುಗಳು ವರ್ಷಗಳಾಗಿ ಬದಲಾದವು. ಒಂದು ದಿನ ಅನುಷ್ಕಾ ದೊಡ್ಡ ಸಂಸ್ಥೆಯ ಮುಖ್ಯಸ್ಥೆಯಾಗಿ ನಗರಕ್ಕೆ ಮರಳಿದಳು. ಒಂದು ಕಾರ್ಯಕ್ರಮದಲ್ಲಿ ಅವಳು ಅತಿಥಿಯಾಗಿ ಭಾಗವಹಿಸಿದ್ದಳು. ಅಲ್ಲೇ ಅವಳ ಕಣ್ಣುಗಳು ರಾಘವನ ಮೇಲೆ ಬಿದ್ದವು. ಅವನ ಪಕ್ಕದಲ್ಲಿ ದೀಪಾ ಮತ್ತು ಆದಿತ್ಯ ನಿಂತಿದ್ದರು. ಈ ಬಾರಿ ಅವರ ಮುಖಗಳಲ್ಲಿ ನಿಜವಾದ ಸಂತೋಷ ಕಾಣುತ್ತಿತ್ತು. ರಾಘವ ಕೂಡ ಅವಳನ್ನು ನೋಡಿದ. ಕೆಲವು ಕ್ಷಣ ಇಬ್ಬರ ಕಣ್ಣುಗಳು ಭೇಟಿಯಾದವು. ಆ ದೃಷ್ಟಿಯಲ್ಲಿ 1000 ಮಾತುಗಳಿದ್ದವು, ಆದರೆ ಯಾವುದೇ ಪಶ್ಚಾತ್ತಾಪ ಇರಲಿಲ್ಲ, ಯಾವುದೇ ಕೋಪ ಇರಲಿಲ್ಲ, ಮಾತ್ರ ಗೌರವ ಮತ್ತು ಕೃತಜ್ಞತೆ. ಕಾರ್ಯಕ್ರಮ ಮುಗಿದ ನಂತರ ರಾಘವ ಅವಳ ಬಳಿ ಬಂದ. ಧನ್ಯವಾದ ಎಂದ. ಯಾಕೆ? ಆ ಸಮಯದಲ್ಲಿ ನೀನು ತೆಗೆದುಕೊಂಡ ನಿರ್ಧಾರಕ್ಕಾಗಿ. ಅನುಷ್ಕಾ ಸಣ್ಣ ನಗು ಬೀರಿದಳು. ಕೆಲವು ಕತೆಗಳು ಒಂದಾಗಲು ಹುಟ್ಟುವುದಿಲ್ಲ, ಬದಲಾಗಿ ನಮ್ಮನ್ನು ಒಳ್ಳೆಯ ಮನುಷ್ಯರನ್ನಾಗಿಸಲು ಹುಟ್ಟುತ್ತವೆ. ರಾಘವ ತಲೆದೂಗಿದ. ಇಬ್ಬರೂ ತಮ್ಮ ತಮ್ಮ ದಾರಿಯಲ್ಲಿ ನಡೆದರು. ಮತ್ತೆ ಹಿಂದೆ ತಿರುಗಿ ನೋಡಲಿಲ್ಲ, ಯಾಕೆಂದರೆ ಕೆಲ ಪ್ರೇಮ ಕತೆಗಳು ಮದುವೆಯಲ್ಲಿ ಕೊನೆಗೊಳ್ಳುವುದಿಲ್ಲ, ಅವು ತ್ಯಾಗದಲ್ಲಿ ಕೊನೆಗೊಳ್ಳುತ್ತವೆ. ಆದರೆ ಅಂತಹ ಕತೆಗಳೇ ಜೀವನ ಪೂರ್ತಿ ನೆನಪಿನಲ್ಲಿ ಉಳಿಯುತ್ತವೆ. ಅನುಷ್ಕಾ ಆ ದಿನ ಅರಿತುಕೊಂಡಿದ್ದಳು, ನಿಜವಾದ ಪ್ರೀತಿ ಎಂದರೆ ಯಾರನ್ನಾದರೂ ತನ್ನದಾಗಿಸಿಕೊಳ್ಳುವುದು ಅಲ್ಲ, ಅವರ ಸಂತೋಷವನ್ನು ಕಾಪಾಡುವುದು. ಮತ್ತು ಕೆಲವೊಮ್ಮೆ ಹೃದಯ ಒಡೆಯುವ ನಿರ್ಧಾರವೇ ಜೀವನದ ಅತ್ಯಂತ ಸರಿಯಾದ ನಿರ್ಧಾರವಾಗಿರುತ್ತದೆ. ಅವಳು ದೂರ ನಡೆದು ಹೋಗುತ್ತಿದ್ದಳು. ಕಣ್ಣಲ್ಲಿ ಸ್ವಲ್ಪ ನೋವಿತ್ತು, ಆದರೆ ಮನಸ್ಸಿನಲ್ಲಿ ಶಾಂತಿ ಇತ್ತು.
ಏಕೆಂದರೆ ಅವಳು ಪ್ರೀತಿಯನ್ನು ಕಳೆದುಕೊಂಡಿರಲಿಲ್ಲ, ಅವಳು ಪ್ರೀತಿಯ ನಿಜವಾದ ಅರ್ಥವನ್ನು ಕಂಡುಕೊಂಡಿದ್ದಳು. ನಮ್ಮ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.